ನಾಗರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ ನೋಡಿ, ಕ್ಲಿಕ್ ಮಾಡಿ. ಸರ್ ನಮಸ್ತೆ, ಮಾತಾಡಿ. ಮಾತಾಡ್ಬೋದಾ? ನಮಸ್ತೆ ಮೇಡಮ್. ಸರ್ ನಮಸ್ತೆ, ಹೇಳಿ. ಅದೇ ನಾನು 3 ವಾರದಿಂದ ಥೆರಪಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ನೀವು ಕೊಡ್ತಾ ಇದ್ದೀರಾ? ಕನ್ಸಲ್ಟೇಷನ್ ತಗೊಂಡಿದ್ರಾ? ಕನ್ಸಲ್ಟೇಷನ್ ತಗೊಂಡಿದ್ದೆ. ನಾನಿರೋ ಹಾ. ಜಯನಗರದಲ್ಲಿ ದೂರ ಇರೋದ್ರಿಂದ ನಾನು ಹಾ ಕನ್ಸಲ್ಟೇಷನ್ ಸರ್, ತಗೊಂಡಿದ್ದೆ. ಸ್ವಲ್ಪ ಜೋರ ಆಮೇಲೆ ಮಾತಾಡ್ತೀರಾ? ವಾಯ್ಸ್ ತುಂಬಾ ಲೋ ಕೇಳಿಸ್ತಿದೆ. Okay. ನಾನು 3 ವಾರದಿಂದ ಥೆರಪಿ ಕ್ಲಾಸಸ್ ತಗೊಂತಾ ಇದ್ದೀನಿ ನಿಮ್ಮ ಹತ್ರ. ಹಾ ಸರ್. ನಾನು ಲಾಸ್ಟ್ 29 ಇಯರ್ಸ್ ಇಂದ ಡಯಾಬಿಟಿಕ್. ಹ್ಮ್ ಸೊ ನನಗೆ ಲಾಸ್ಟ್ 4-5 ವೀಕ್ಸ್ ರೀಡಿಂಗ್ಸ್ ಎಲ್ಲ 165 170 ಆ ತರ ಬರ್ತಾ ಇದೆ ಶುಗರ್ ಲೆವೆಲ್ಸ್. ಸರಿ, ಶುಗರ್ ಎಷ್ಟಿತ್ತು ಸರ್ ನಿಮ್ಗೆ ಥೆರಪಿ ತಗೊಳಕ್ಕಿಂತ ಮುಂಚೆ? 165 170 180 ಆ ತರ ರೇಂಜ್ ಅಲ್ಲಿ ಇತ್ತು ಹ್ಮ್ ಫಾಸ್ಟಿಂಗ್. ಇವಾಗ 3 ವಾರದಿಂದ ಥೆರಪಿ ತಗೊಳ್ತಿರೋದ್ರಿಂದ ನೀವು ಕೊಟ್ಟಿರೋ ಪಾಯಿಂಟ್ಸ್ ಎಲ್ಲ ಕಲರ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಇವಾಗ ಮೊನ್ನೆ 2 ದಿವಸದಿಂದ 128 to 132 ರೇಂಜ್ ಅಲ್ಲಿ ಇದೆ. ಓಕೆ, ನಾರ್ಮಲ್ ಬಂತು. ನಾರ್ಮಲ್ ಬರ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಹ್ಮ್ ಆಮೇಲೆ ಕಾಲ್ ಜೋ ಹಿಡಿಯೋದು ಅದೊಂದು ಸ್ವಲ್ಪ ಕಮ್ಮಿ ಆಗಿದೆ. ಓಕೆ ಸರ್. ಹ್ಮ್ ಆಮೇಲೆ ಕೈ ಸ್ವಲ್ಪ ಏನಾರ ಒಂದು ಪ್ಲೇಟ್ ತಟ್ಟನೆ ಹಿಡ್ಕೊಂಡ್ರೆ ನಡ್ಗೋದು ಇವಾಗ ಸ್ವಲ್ಪ ಕಂಟ್ರೋಲ್ ಬರ್ತಿದೆ ಅಂತ ಅನ್ಸ್ತಾ ಇದೆ. ಹಾ ಸರ್. ಅದೊಂದು ಫೀಡ್ಬ್ಯಾಕ್. ಸೊ ಇದು 3ನೇ ವಾರ ಇದು. ನೋಡಿ, 29 ವರ್ಷದಿಂದ ಶುಗರ್ ಕಂಟ್ರೋಲ್ ಬರ್ದೇ ಇರೋದು 3 ವಾರದಲ್ಲಿ ಕಂಟ್ರೋಲ್ ಬಂದಿದೆ. ಹೌದು. ಹ್ಮ್ ಆಮೇಲೆ ನಮ್ ಫುಡ್ ಹ್ಯಾಬಿಟ್ಸ್ ಅಲ್ಲೂ ಚೇಂಜ್ ಮಾಡ್ಕೊಂಡಿದೀನಿ. ನಿಜ ಸರ್, ಥೆರಪಿ ಜೊತೆಗೆ ನಾವು ಫುಡ್ ಹೇಳಿರ್ತೀವಿ. ಆ ಫುಡ್ ನೀವು ಇದು ಹೌದು, ಮಾಡ್ಬಿಟ್ರೆ, ಹೇಳಿದ್ದೀರಾ. ಬ್ಯಾಲೆನ್ಸ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ. ಹೌದು ಸರ್ ಥೆರಪಿ ಫಸ್ಟ್ ಟೈಮ್ ನೀವು ತಗೊಂಡಿದ್ದು? ಹೌದು, ಫಸ್ಟ್ ಟೈಮ್. ಹ್ಮ್ ಸರಿ ಸರ್, ಕಂಟಿನ್ಯೂ ಮಾಡಿ. ಇನ್ನೊಂದು 2-3 ವೀಕ್ಸ್ ತಗೊಳ್ಳಿ. ಈ ಶುಗರ್ ಅಂದ್ರೆ ಎಲ್ಲ ಈಗ ಮನೆ ಮನೆಗೂ ಶುಗರ್ದು ಇದು ಪ್ರಾಬ್ಲಮ್ ಇದ್ದೇ ಇದೆ. ಮನೆಯಲ್ಲೂ ಇದಾರೆ ಇವಾಗ ಶುಗರ್ ಪೇಷಂಟ್ಸ್. ಅದೇನಂದ್ರೆ ಈ ಹೌದು. ಥೆರಪಿ ತಗೊಳ್ಳುವಾಗ ಸ್ವಲ್ಪ ಪೇಷನ್ಸ್ ಇಂದ, ನಂಬಿಕೆಯಿಂದ ಥೆರಪಿ ತಗೊಂಡ್ರೆ, ನಾವ್ ಹೇಳಿರೋದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಖಂಡಿತ ನಾರ್ಮಲ್ ಬಂದೇ ಬರುತ್ತೆ. ರಿವರ್ಸಬಲ್ ಕೂಡ ಶುಗರ್. ಓಕೆ. ಇವಾಗ ಶುಗರ್ ಅನ್ನೋದು ಹೆಸರು ಅಷ್ಟೇ, ಬಟ್ ನಿಮ್ಗೆ ನೋಡಿ ಸಿಂಪ್ಟಮ್ಸ್, ಕಾಲು ಉರಿಯೋದು, ಕೈ ಇದು ಶೇಕ್ ಆಗೋದು, ಇದೆಲ್ಲ ಸ್ಪ್ಲೀನ್, ಸ್ಟಮಕ್ ಅಲ್ಲಿ, ಕಿಡ್ನಿಯಲ್ಲಿ ಎಲ್ಲ ಒಂದೊಂದೊಂದೊಂದು ಆರ್ಗನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅಲ್ಲಿ ಎಲ್ಲಾ ಆರ್ಗನ್ಸ್ ನಾವು 6 ವಾರ ನಾನು ಏನಕ್ಕೆ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಎವ್ರಿ ವೀಕ್ ಒಂದೊಂದು ಆರ್ಗನ್ ನ ಸ್ಟ್ರೆಂತ್ ಮಾಡ್ತಾ ಹೋಗ್ತೀವಿ. ಅಂದ್ರೆ 1 ವಾರ ಲಿವರ್ ಸ್ಟ್ರೆಂತ್ ಮಾಡಿರ್ತೀವಿ, 1 ವಾರ ಸ್ಪ್ಲೀನ್ ಸ್ಟ್ರೆಂತ್ ಮಾಡಿರ್ತೀವಿ, 1 ವಾರ ಕಿಡ್ನಿ ಮಾಡಿರ್ತೀವಿ. ಈ ರೀತಿ ಎಲ್ಲಾ ಆರ್ಗನ್ಗಳ ಸ್ಟ್ರೆಂತ್ ಮಾಡಿದಾಗ ಮುಂದೆ ಕೂಡ ನಿಮ್ಗೆ ಯಾವ್ದೇ ಹೆಲ್ತ್ ಇಶ್ಯೂಸ್ ಬರಲ್ಲ. ಇದು ಪರ್ಮನೆಂಟ್. ಇವಾಗ ನಿಮ್ಗೆ ನಾನು ಹೇಳ್ಕೊಟ್ಟಿರ್ತೀನಿ ಸರ್ ಎಲ್ಲ, ಯಾವ ರೀತಿ ಫುಡ್ಸ್ ತಗೋಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ತಗೋಬೇಕಂತ ಹೇಳಿರ್ತೀನಿ ನಿಮ್ ಕನ್ಸಲ್ಟೇಷನ್ ಅಲ್ಲಿ. ನೀವು ಅದನ್ನ ಫಾಲೋ ಮಾಡ್ತಾ ಹೋಗ್ಬಿಟ್ರೆ ಮುಂದೆನೂ ಕೂಡ ನಿಮ್ಗೆ ಶುಗರ್ ಮತ್ತೆ ಹೆಚ್ಚಿಗೆ ಆಗಲ್ಲ. ಈಗ ಎಷ್ಟಿದೆ ಅಷ್ಟಲ್ಲೇ ಇರ್ತೀರಾ. ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸ್ ತಗೋಬೇಡಿ ಅಂತ ಹೇಳಿದಿರಲ್ಲ, ಹೌದು ಡೈರಿ ಸರ್, ಪ್ರಾಡಕ್ಟ್ಸ್. ಹೌದು, ಕರೆಕ್ಟ್. ಮಿಲ್ಕ್ ಪ್ರಾಡಕ್ಟ್ಸ್ ತಗೊಳ್ಬಾರ್ದು. ಯಾಕಂದ್ರೆ ಮೊದ್ಲೆಲ್ಲ ನಾಟಿ ಹಸುವಿನ ಹಾಲೇ ಉಪಯೋಗಿಸ್ತಾ ಇದ್ರು. ಇವಾಗ ನಾಟಿ ಹಸುವಿನ ಹಾಲು ತುಂಬಾ ಕಡಿಮೆ. ಈಗೆಲ್ಲ ಎಚ್ ಎಫ್ ಹಸು ಹಾಲೇ ಉಪಯೋಗಿಸ್ತಾರೆ. ಈಗ ಒಂದು ಹಸು, ನಾಟಿ ಹಸು ಹಾಲು ಕೊಡೋದು 1.5-2 ಲೀಟರ್ ಮಾತ್ರ. ಈಗ ಒಂದು ಎಚ್ ಎಫ್ ಹೌದು. ಹಸು ನಿಮ್ಗೆ 30-40 ಲೀಟರ್ ಕೊಡುತ್ತೆ. ಅಷ್ಟು ಲೀಟರ್ ಕೊಡುತ್ತಂದ್ರೆ ಅದಕ್ಕೆ ಏನಾದ್ರೂ ಇಂಜೆಕ್ಟ್ ಮಾಡಿರ್ತಾರೆ. ನಾರ್ಮಲಿ ಅಷ್ಟು ಹಸುಗಳು ಅಷ್ಟು ಕೊಡಲ್ಲ. ಸೊ ನಿಮ್ಗೆ ಆ ರೀತಿ ಹಾಲುಗಳನ್ನ ಕುಡಿದಾಗ ನಮ್ಮ ಆರ್ಗನ್ ಅಲ್ಲೂ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಫಂಕ್ಷನಿಂಗ್ ಕೂಡ, ಎಲ್ಲಾ ಆರ್ಗನ್ ಫಂಕ್ಷನ್ ಕೂಡ ಲೋ ಆಗ್ತಾ ಹೋಗುತ್ತೆ. ಇವಾಗ ಶುಗರ್ ಬರೋದಾಗ್ಲಿ, ಆಮೇಲೆ ಮಕ್ಕಳು ಬೇಗ ಮೆಚೂರ್ ಆಗೋದಾಗ್ಲಿ, ಇದೆಲ್ಲ ಜಾಸ್ತಿ ಹಾಲಿಂದಾನೇ ಸ್ಟಾರ್ಟ್ ಆಗೋದು. ಮುಂದಿನ ನೀವು ಹಾಲು ಬ್ಲ್ಯಾಕ್ ಯೂಸ್ ಮಾಡ್ತೀನಿ ಅಂದ್ರೆ ನಾಟಿ ಹಸು ಹಾಲು ಉಪಯೋಗಿಸಬಹುದು. ಆಮೇಲೆ ಬ್ಲ್ಯಾಕ್ ಕಾಫಿ ಆತರ ತಗೋಬೋದಾ? ತಗೊಳ್ಬಹುದು ಸರ್, ಬ್ಲಾಕ್ ಕಾಫಿ ತಗೊಳ್ಬಹುದು, ಬ್ಲಾಕ್ ಟೀ ತಗೋಬಹುದು. ಬಟ್ ಏನಂದ್ರೆ ಶುಗರ್ ಆಡ್ ಮಾಡಬಾರ್ದು. ನಿಮ್ಗೆ ಸ್ವಲ್ಪ ಶುಗರ್ ಇರಲ್ಲ. ಬೇಕಿದ್ರೆ ಟೇಸ್ಟಿಗೆ ಇದು ಉಪಯೋಗಿಸಬಹುದು, ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಬಹುದು. ಆಮೇಲೆ ತುಪ್ಪ ತುಪ್ಪ, ದೇಸಿ ತುಪ್ಪ ಉಪಯೋಗಿಸಿ ಸರ್. ದೇಸಿ ತುಪ್ಪ ಉಪಯೋಗಿಸಿ. ನಿಮ್ಗೆ ಶುಗರ್ ಯಾಕೆ ಬಂದಿತ್ತು ಅಂತಂದ್ರೆ, ನಮ್ದು ಹೆಲ್ತ್ ಇದ್ರದ್ದು ಜೀವನ ಶೈಲಿ ಆಗ್ಲಿ, ಫುಡ್ ಇಂದ, ಮೇನ್ಲಿ ಫುಡ್ ಇಂದನೂ ಬಂದಿರುತ್ತೆ ಸರ್. ಈಗ ಎಷ್ಟೊಂದ್ ಜನ ನೋಡಿರ್ಬೋದು ನೀವು, ಕಂಟಿನ್ಯೂಸ್ ಬೆಳಿಗ್ಗೆಯಿಂದ ಸಂಜೆ ತನಕ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾರೆ. ಅಂದ್ರೆ ಹಿಂಗ ಆಫೀಸಲ್ಲಿ ಕುತ್ಕೊಳ್ಳೋದಲ್ಲ, ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ ನೋಡಿ. ಅವರೆಲ್ಲ ಈಗ ದೇಸಿ ಫುಡ್ ತಿನ್ನೋದಾಗ್ಲಿ ಅಂತದ್ ಏನು ಇರಲ್ಲ, ಎಲ್ಲಾನು ತಿಂತಾರೆ. ಬಟ್ ಅವ್ರ ದೇಹ ಮೂಮೆಂಟ್ ಅಲ್ಲಿ ಇರುತ್ತೆ. ಮೂಮೆಂಟ್ ಅಲ್ಲಿ ಇದ್ದಾಗ ಅವ್ರಿಗೆ ಯಾವ್ದೇ ಶುಗರ್, BP, ಯಾವ್ದೇ ಹೆಲ್ತ್ ಇಶ್ಯೂಸ್ ಬರಲ್ಲ. ಅಂದ್ರೆ ನೀವು ಬೇಕಾದ್ರೆ ವಾಕ್ ಹೋಗಿ ಬಂದ್ಮೇಲೆ ಶುಗರ್ ಚೆಕ್ ಮಾಡಿ ನೋಡಿ, ನಾರ್ಮಲ್ ಬಂದಿರುತ್ತೆ. ಅದೇ ನೀವು ಸುಮ್ನೆ ವಾಕ್ 1-2-3 ದಿವಸ ವಾಕ್ ಮಾಡದೆ ಶುಗರ್ ಚೆಕ್ ಮಾಡಿ ನೋಡಿ, ಜಾಸ್ತಿ ತೋರಿಸುತ್ತೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ, ದೇಹ ಯಾವಾಗೂ ಮೂಮೆಂಟ್ ಅಲ್ಲಿ ಇರ್ಲೇಬೇಕು. ಜೊತೆಗೆ ಫುಡ್ ಕೂಡ ನಾವು ಹೆಲ್ದಿ ಫುಡ್ ತಗೊಳ್ಬೇಕು.
ಇಲ್ಲಿ ನಮ್ ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂಥನ್ ಆದ್ರೆ ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ ಸರ್. ಯಾಕಂದ್ರೆ ಮೇನ್ ನಾವ್ ಏನೇ ಆಮೇಲೆ ಫುಡ್ ತಿಂದ್ರು ಅದು ಸ್ಟಮಕ್ಗೆ ಹೋಗೋದು. ಸ್ಟಮಕ್ ಇಂದ ಡೈಜೆಷನ್ ಮಾಡೋದು ಸ್ಪ್ಲೀನ್ಸ್ ಡೈಜೆಷನ್ ಮಾಡ್ತಾ ಇರತ್ತೆ. ಸ್ಪ್ಲೀನ್ ಡೈಜೆಷನ್ ಮಾಡೋ ಬೇರೆ ಆರ್ಗನ್ಗಳಿಗೆಲ್ಲ ಕಳಿಸುತ್ತದು. ದಿನಕ್ಕೆ ಒಂದು 8,000 ಸ್ಟೆಪ್ಸ್ ವಾಕಿಂಗ್ ಮಾಡ್ತಾ ಇದ್ದೆ. ಒಳ್ಳೇದು ಸರ್, ಇವಾಗ ಒಳ್ಳೆ ರಿಸಲ್ಟ್ ಲಾಸ್ಟ್ ಬಂದಿದೆ. ಒನ್ ವೀಕ್ ಇಂದ ನನಗೆ ಐ ಆಪರೇಷನ್ ಆಗಿದೆ. ಹಾ ಸರ್. ರೆಟಿನೋಪತಿ ಇದಾಯ್ತು, ಸರ್ಜರಿ. ಸೊ ಹ್ಮ್ ಲಾಸ್ಟ್ 5 ಡೇಸ್ ಇಂದ ನಾನು ಮನೇಲಿ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಓಕೆ. ಹಾ ಸೊ ಹಾ ಹಾ ರಿಕವರಿಂಗ್ ಅಲ್ಲಿ ಇದ್ದೀನಿ. ಓಕೆ ಸರ್. ಕಣ್ಣಿಂದು ಇಶ್ಯೂಸ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಂಡ್ ಪಾಯಿಂಟ್ ಬರುತ್ತೆ ನೋಡಿ, ಇಲ್ಲಿ ಹೌದು. ಕಾಣಿಸ್ತಿದ್ಯಾ? ಹಾ. ಇಲ್ಲಿ ಪ್ರೆಸ್ ಕೊಡಿ, ಸ್ವಲ್ಪ ಈ ರೀತಿ ಪ್ರೆಸ್ ಕೊಡಿ. ಆಮೇಲೆ ಇಲ್ಲಿ ಬೋನ್ ಬರುತ್ತಲ್ಲ ನಮ್ದು, ಈ ಬೋನ್ಗೂ ಈ ರೀತಿ ಇಲ್ಲಿ ನೋಡಿ, ಈ ರೀತಿ ಮಸಾಜ್ ಕೊಡಿ. ಈಗ ಹಾ. ಡೈಲಿ ಮಸಾಜ್ ಮಾಡಿ. ಆಮೇಲೆ ಇಲ್ಲಿ ಐಬ್ರೋ ಇಲ್ಲಿ ನೋಡಿ, ಈ ರೀತಿ ಇಲ್ಲೆಲ್ಲ ಮಸಾಜ್ ಕೊಡಿ. ಈಗ ಹ್ಮ್. ಡೈಲಿ ಎದ್ದ ತಕ್ಷಣನೇ ಒಂದು 10 ನಿಮಿಷ 20 ನಿಮಿಷ ಈ ರೀತಿ ಮಸಾಜ್ ಕೊಡಿ. ಜೊತೆಗೆ ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಇಂದ ಈ ನಮ್ದು ಹೆಬ್ಬೆರಳು ಇರೋದೆ ನೋಡಿ, ಇಲ್ಲಿ ಐ ರಿಫ್ಲೆಕ್ಸ್ ಹ್ಮ್. ಇದು. ಓಕೆ. ಇಲ್ಲಿ ಬ್ಲ್ಯಾಕ್ ಡಾಟ್ ಇಡಿ ಎರಡು ಕೈಗನು. ಇಲ್ಲಿ ಒಂದು ಹೆಸರು ಕಾಳು ಇಡಬೇಕು, ಇಲ್ಲೊಂದು ಹೆಸರು ಕಾಳು ಇಡಬೇಕು. ಓಕೆ. ಹೆಸರು ಕಾಳು ಇಟ್ಟು ಟೇಪ್ ತಗೊಂಡು ಅಂಟು ಸುತ್ತ ಬಿಡಿ ಹಿಂಗೆ ಟೇಪ್ ನಿಂದ ಎರಡು ಕೈಗನು. ರಾತ್ರಿ ಹೆಸರು ಕಾಳು ಹಾಕ್ಬೇಕು, ಡೇ ಟೈಮ್ ಅಲ್ಲಿ ಬ್ಲ್ಯಾಕ್ ಕಲರ್ ಹಾಕ್ಬೇಕು. ಓಕೆ. ಜೊತೆಗೆ ನಮ್ಮ ಎಡಗೈ ಉಂಗುರದ ಬೆರಳು, ಇದು ಐ ರಿಫ್ಲೆಕ್ಸ್ ನೋಡಿ, ಇಲ್ಲಿ ಆರೆಂಜ್ ಕಲರ್ ಇಡಿ. ಇಲ್ಲಿ ಉಂಗುರದ್ದು. ಓಕೆ. ಇಲ್ಲಿ ಡೇ ಟೈಮ್ ಅಲ್ಲಿ ಬ್ಲ್ಯಾಕ್ ಆರೆಂಜ್ ಹಾಕ್ಬೇಕು. ಜೊತೆಗೆ ಎಡಗೈ ನಮ್ ತೋರು ಆರೆಂಜ್ ಕಲರ್ ಹಾಕಿ. ಓಕೆ. ಓಕೆ. ನೈಟ್ ಮಲ್ಕೊಳಾಗ 2 ದಿನ ಮೆಂತೆ ಕಾಳು ಹಾಕಿ, 2 ದಿನ ಹೆಸರು ಕಾಳು ಹಾಕಿ. ಓಕೆ. ಸರಿನಾ? ಇಷ್ಟ ಮಾಡಿ ಸರಿ ಹೋಗುತ್ತೆ. ಮತ್ತೆ ತ್ರಾಟಕ ಕಣ್ಣಿಂದ ಎಕ್ಸರ್ಸೈಸ್ ಮಾಡಿ ಸರ್. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹುಡುಕ್ ನೋಡಿ, ತ್ರಾಟಕ ಎಕ್ಸರ್ಸೈಸ್ ಸಿಗುತ್ತೆ. ಒಂದ್ ಕ್ಯಾಂಡಲ್ ಹಚ್ಕೊಂಡ್ಬಿಟ್ಟು ತ್ರಾಟಕ ಮಾಡ್ತಾರ. ಗೊತ್ತಾಯ್ತು. ತ್ರಾಟಕ ಮಾಡಿ ಕಣ್ಣು ಬೇಗ ಇಂಪ್ರೂವ್ ಆಗ್ತಾ ಬರುತ್ತೆ. ಓಕೆ. ಓಕೆ. ಇಷ್ಟ ಮಾಡಿ ಸರ್. ಥ್ಯಾಂಕ್ ಯು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಸರ್. ಓಕೆ. ಥ್ಯಾಂಕ್ ಯು. ಇನ್ನೊಂದ್ 3 ವೀಕ್ಸ್ ಥೆರಪಿ ಕಂಟಿನ್ಯೂ ಮಾಡಿ ಸರ್. ಇವಾಗ ನೀವು ಕೊಟ್ಟಿದ್ದೀರ ಫೀಡ್ಬ್ಯಾಕ್ ರೆಕಾರ್ಡಿಂಗ್ ಸಿಗುತ್ತಾ? ಹಾ ಸರ್, ರೆಕಾರ್ಡಿಂಗ್ ಮಾಡ್ಕೊಡ್ತೀನಿ ನಾನು. ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ರೆಕಾರ್ಡಿಂಗ್. ಕ್ಲಾಸ್ ರೆಕಾರ್ಡಿಂಗ್ ಕೊಡ್ತೀನಿ. ನೋಡ್ಬಿಟ್ಟು ಈಗ ನಾನು ಹೇಳಿದ್ದೆಲ್ಲ ಐ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಬನ್ನಿ. ಇಲ್ಲೆಲ್ಲ ಪಾಯಿಂಟ್ಸ್ ಇರುತ್ತೆ ಸರ್. ಎಲ್ಲ ಇಲ್ಲಿ ಸ್ಟಮಕ್ ಮತ್ತೆ ಕಿಡ್ನಿ ಮೆರಿಡಿಯನ್ ಹೋಗಿರುತ್ತೆ, ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಹೋಗಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್, ಎಲ್ಲ ಆರ್ಗನ್ಗಳ ಮೆರಿಡಿಯನ್ಸ್ ಇರುತ್ತೆ. ನೀವು ಪ್ರೆಸ್ ಮಾಡಿದಾಗ ಎಲ್ಲ ಆರ್ಗನ್ಸ್ ಸ್ಟ್ರೆಂಥನ್ ಆಗುತ್ತೆ. ಮತ್ತೆ ವಾಕ್ ಮಾತ್ರ ಮಿಸ್ ಮಾಡಬೇಡಿ. ಚೆನ್ನಾಗಿ ಊಟ ಮಾಡಿ ಅಷ್ಟೇ. ಊಟ ಯಾವ ರೀತಿ ಅಂದ್ರೆ ವಿತೌಟ್ ಕೆಮಿಕಲ್ ಫುಡ್ ತಗೊಳ್ಬೇಕು. ಗೊತ್ತಾಯ್ತು. ಇಷ್ಟ ಮಾಡಿ ಸರ್. ಥ್ಯಾಂಕ್ ಯು. ನಮಸ್ಕಾರ.